ಯಾವುದೋ ಒಂದು ಮನೆಯನ್ನ ನೋಡಿದಾಗ ಆ ಮನೆಯ ಇತಿಹಾಸವನ್ನ ಕೆಣಕಿದಾಗ ಅದೆಷ್ಟೋ ಮನೆತನದ ಹೆಸರುಗಳು ಕೂಡ ಮುನ್ನೆಲೆಗೆ ಬರ್ತವೆ. ಅಂತಹದೇ ಗೌಡರ ಮನೆಗೆ ಇವತ್ತು ನಾನು ಬಂದಿದ್ದೇನೆ. ಅದರ ವಿಶೇಷತೆ ಏನು, ಆ ಮನೆಯಲ್ಲಿ ಆಡಿ ಬೆಳೆದವರ ಕಥೆ ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಎಸ್ ಪಾಟೀಲ್, ಎಂ ಪಾಟೀಲ್ ಅವರ ಮನೆತನದ ಮನೆ ಇದು. ಗೌಡರ ಮನೆ ಅಂತಾನೆ ಫೇಮಸ್ ಆಗಿದೆ. ಹಳೆ ಮನೆಯನ್ನು ನೋಡಿದಾಗ ಕೂಡ ನೆನಪಾಗುವುದು ಆ ಮನೆಯ ಇತಿಹಾಸ. ಅಂತಹದೇ ಮನೆ ಈ ಗೌಡರ ಮನೆ. ಈ ಗೌಡರ ಮನೆಯಲ್ಲಿ ವಿಶೇಷ ಏನಂದರೆ, ಈ ಮನೆಯನ್ನು ನಿರ್ಮಾಣ ಮಾಡಬೇಕು, ಬೇರೆ ಕಡೆ ಸ್ಥಳಾಂತರ ಮಾಡಬೇಕಂದ್ರೆ ಆ ಮನೆಯ ಒಂದು ಕೀಲಿ ಇದೆ. ಆ ಕೀಲಿಯನ್ನು ಬಿಚ್ಚಿದಾಗ ಮಾತ್ರ ಆ ಮನೆಗೆ ಬೇರ್ಪಟ್ಟಾಗುತ್ತದೆ. ಅಷ್ಟಾಗಿ ಈ ಮನೆ ಕೂಡ ಅಂತಹದೇ ಒಂದು ಅದ್ಭುತವನ್ನು ಹೊಂದಿದೆ. ಕೆಲವೊಂದು ಮನೆಯ ಇತಿಹಾಸವನ್ನು ಹುಡುಕುತ್ತಾ ಹೊರಟರೆ ಆ ಮೂಲ, ಆ ವಿಳಾಸ, ಆ ಮನೆತನದ ಗೌರವ ಘನತೆಯನ್ನ ಎತ್ತಿ ಹಿಡಿಯುವಂತ ಮನೆಗಳು ಎಷ್ಟು ಕಾಲ ಸಿಗುತ್ತವೆ. ಇಂದು ಎಸ್ ಪಾಟೀಲ್ ಅವರು ಬಿಳಿಗಿ ಮತಕ್ಷೇತ್ರದ ಶಾಸಕರಾಗಿ ಆಳಿ ಇಂದಿಗೂ ಆ ಮನೆತನದ ಹೆಸರನ್ನ ಅಚ್ಚಳಿಯದೆ ಉಳಿಸಿದ್ದಾರೆ. ಇದು ನೀವು ಕೂಡ ಈ ಮನೆಯನ್ನ ನೋಡ್ಬೇಕಂದ್ರೆ ಬಿಳಿಗಿಯಲ್ಲಿ ಇರುವಂತಹ ವಿವೇಕಾನಂದ ಶಾಲೆಗೆ ಒಂದ್ಸಲ ಭೇಟಿ ಕೊಟ್ರೆ ಈ ಮನೆಯನ್ನ, ಗೌಡರ ಮನೆಯನ್ನ ಕಾಣಬಹುದು.